ಬರಂಗಿಲ್ಲ. ಅಂದ್ರೆ ನೀವು ಎಷ್ಟು ಶಕ್ತಿ ಮುಂದೆ ಹಾಕಿದ್ರೆ ಹಿಂದಕ್ಕೆ ಬರಂಗಿಲ್ಲ. ನೋಡಿ ನನ್ನ ಎನರ್ಜಿ ನೋಡ್ರಿ, ಸರ್ ಎನರ್ಜಿ ನೋಡ್ರಿ, ನಾನು ಏನು ಮಾಡ್ತೀನಿ ಆಡ್ತಾ ಇದ್ದೀನಿ. ಸ್ವಲ್ಪ ಎಕ್ಸಾಂಪಲ್ ನೋಡ್ರಿ. ಎಸ್ ನೋಡ್ರಿ ಏನಾಗ್ತಾ ಇದ್ದೀನಿ ಸರ್, ಹಿಂದಕ್ಕೆ ಬರ್ತಾರೆ. ಇನ್ನೊಂದ್ಸರಿ ನಿಲ್ಲಿ, ಕಾಲು ಕೊಡ್ಸಿ ಸಿರಾನೆ ಈಗ ಮುಂದೆ ನೋಡ್ರಿ. ಈಗ ನಾನು ಆಡ್ತಾ ಇದ್ದೀನಿ ನೋಡ್ರಿ, ನಿಲ್ರಿ. ಏನಾಗ್ತಾ ಇದೆ ಆಗ್ತಿಲ್ಲ, ಅದಕ್ಕೆ ಹಿಂದಕ್ಕೆ ಬರ್ತಾ ಇದೆ. ಎಸ್ ನೋಡಿ ನೋಡ್ರಿ ಮೊಬೈಲ್ ಚಾಲೂ ಐತಿ, ಅದಕ್ಕೆ ಏನು ಮಾಡ್ತಾ ಇದೆ ಅಂದ್ರೆ ಅದು ಅವ್ರಿಗೆ ಬ್ಯಾಲೆನ್ಸ್ ಸಿಗ್ತಲ್ಲ. ಸೊ ಇದೇ ಏನಂದ್ರೆ ಈಗ ಅವರ ದೇಹದ ಪೂರ್ತಿ ಏನೇನು ಅಂದ್ರೆ ಆ ರೇಡಿಯೇಷನ್ ಏನು ಬಾಡಿ ಒಳಗೆ ಏನಾಗ್ತದೆ ಇವತ್ತು ಇರೋದ್ರಿಂದ ರೇಡಿಯೇಷನ್ ಬಾಡಿ ಒಳಗೆ ಹೋಗೋದ್ರಿಂದ ಏನಾಗ್ತದೆ ಮನುಷ್ಯ ತನ್ನ ಶಕ್ತಿಯನ್ನು ಕಳ್ಕೊತಾ ಇದ್ದಾನೆ. ಸೊ ಯಾವ ರೀತಿ ನರಗಳು ವೀಕ್ ಆಗ್ತಾ ಇದಾವೆ ಕಂಟಿನ್ಯೂಸ್ ಆಗಿ ಇವತ್ತು ಒಮ್ಮಿಟ್ ಆದ್ಮೇಲೆ ಕ್ರಮೇಣವಾಗಿ ಮೊಬೈಲ್ ಎಷ್ಟು ಹೆಚ್ಚು ಯೂಸ್ ಮಾಡ್ತಾ ಬರ್ತೀವಿ, ಎಲ್ಲಾ ನರಗಳು ವೀಕ್ ಆಗ್ತಾ ಬಂದಾಗ ಇವತ್ತು ಏನಾಗ್ತದೆ ಅಂದ್ರೆ ಇವತ್ತು ಪ್ಯಾರಲಿಸ್ ಆಗೋದು, ದೊಡ್ಡ ರೋಗಗಳೆಲ್ಲ ಬರ್ತಾ ಇದಾವೆ. ಇವತ್ತು ಮಕ್ಕಳಾದ ಸಮಸ್ಯೆ ಕೂಡ ಇವತ್ತು ಗರ್ಭಕಾಲ ಆಗ್ತಾ ಇಲ್ಲ. ಎಸ್ ಯಾವ ರೀತಿ ಇನ್ನೊಂದು ನೋಡಿ, ಈಗ ನಮ್ದು ಆಂಟಿ ರೇಡಿಯೇಷನ್ ಚಿಪ್ ಇವತ್ತು ನಾವು ಮೊಬೈಲ್ಗೆಲ್ಲ ಹಾಕೊಂಡಿದ್ರೆ ಆಂಟಿ ರೇಡಿಯೇಷನ್ ಚಿಪ್. ಈಗ ನೋಡಿ ಸರ್, ಈಗ ಮೊಬೈಲ್ಗೆ ಈ ಮೊಬೈಲ್ ಚಲೋ ಇದೆ ಸರ್. ಎಸ್ ಈಗ ಈ ಮೊಬೈಲ್ ರೇಡಿಯೇಷನ್ ಚಿಪ್ ಅನ್ನು ನಾನು ಡೆವಲಪ್ ಮಾಡ್ತಾ ಇದ್ದೇನೆ. ಇಲ್ಲೇ ಇನ್ಸಿಡೆನ್ಸ್ ಈ ಕುಕ್ಕಿ ಕಡೆ ಯಾಕೆ ಇರ್ತಾ ಇದೀವಿ ಅಂತಂದ್ರೆ ಇದು ನಮ್ಮ ಬೆನ್ನು ಮೂಳೆ. ಇದು ನಮ್ಮ ಬೆನ್ನು ಮೂಳೆ. ಇದು ಇಡೀ ನಮ್ಮ ಬೆನ್ನು ಮೂಳೆಗೆ ದೇಹದ ಎಲ್ಲಾ ನರಗಳು ಏನಾಗ್ತವೆ ಕನೆಕ್ಟ್ ಆಗಿರ್ತವೆ. ಎಲ್ಲಾ ನರಗಳು ಬೆನ್ನು ಮೂಳೆಗೆ ಕನೆಕ್ಟ್ ಆಗಿರ್ತಾ, ಬೆನ್ನು ಮೂಳೆ ಬ್ರೈನ್ಗೆ ಕನೆಕ್ಟ್ ಆಗಿರುತ್ತೆ. ನಾವು ಇದೇ ಹೇಳ್ಕೊಂಡು ಮಾತಾಡ್ತೇವೆ. ಎಸ್ ಅಮ್ಮ ನೀವು ಫೋನ್ ಮಾತಾಡ್ತಾ ಇರ್ತೀವಿ. ಈಗ ಈ ರೇಡಿಯೇಷನ್ ಮೊಬೈಲ್ ಚಿಪ್ ಅನ್ನು ನಾವು ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮೊಬೈಲ್ ಹಚ್ಕೊಳ್ಳೋದಿಲ್ಲ. ನಾ ಯಾಕೆ ಡೆಮೋ ಮಾಡಕ್ಕೆ ನಾವು ಮೊಬೈಲ್ ಹಚ್ಕೊಳ್ಳೋದಿಲ್ಲ, ಕುತ್ತಿಗೆ ಹಚ್ಕೊಳ್ಳೋದಲ್ಲ, ನಾವು ಮೊಬೈಲ್ ಹಚ್ಕೊಳ್ಳೋದು. ಸೊ ಇದೇನಾಗುತ್ತೆ ಅಂದ್ರೆ ಈಗ ಮೊಬೈಲ್ ಚಲೈತಿ, ಆ ಮೊಬೈಲ್ ಬರುವಂತಹ ನೆಟ್ವರ್ಕ್ ಅನ್ನ ಏನು ರೇಡಿಯೇಷನ್ ಐತಿ ಇದು ಅಬ್ಸರ್ವ್ ಮಾಡ್ಕೊಂಡಾಗ ಇದು ಅಬ್ಸರ್ವ್ ಮಾಡ್ಕೊಂಡು ಆ ರೇಡಿಯೇಷನ್ ಅನ್ನ ಈ ತರಂಗಗಳನ್ನ ದೇಹದ ಒಳಗಡೆ ಹೋಗಕ್ಕೆ ಕೊಡೋದಿಲ್ಲ. ಅವಾಗ ಇವ್ರ ಎನರ್ಜಿ ಯಾವ ರೀತಿ ಅಂತ ಚೆಕ್ ಮಾಡೋಣ. ಎಸ್ ಒಂದು 2 ನಿಮಿಷ ಉಸಿರು ತಗೊಳಕ್ ಬಿಡೋದು ಮಾಡಿ ತಗೊಳ್ಳೋದು. ಈಗ ಕಟ್ಟೆ. ಎಸ್ ಈಗ ಮೊಬೈಲ್ ಚಾಲು ಐತಿ, ಈ ಮೊಬೈಲ್ ಚಾಲು ಇದೆ, ಇವ್ರ ಎನರ್ಜಿ ನೋಡಿ ಸರ್. ಆಗಲೇ ಏನಾದ್ರು ಹಾಕಿದ್ರಿ ಅದೇ ಎನರ್ಜಿ ಹಾಕ್ರಿ ಈಗ ಹಿಂಗೆ ನೋಡ್ರಿ. ಓಕೆನಾ? ಎಸ್ ನೋಡ್ರಿ ಏನಾಗ್ತಾ ಇದೆ ಮಿಸ್ ಆಗ್ತಿದೆ ಸರ್. ಎಸ್ ಇನ್ನೊಮ್ಮೆ ಇಟ್ಟು ಸರ್ ನೋಡ್ರಿ. ಎಸ್ ಕಾಕುಸ್ರಿ ನೋಡ್ರಿ. ಈ ರೇಡಿಯೇಷನ್ ಈ ಮೊಬೈಲ್ ಹಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಇವತ್ತು ನಮ್ಮ ದೇಹದ ಒಳಗಡೆ ತರಂಗಗಳು ಹೋಗದಿರೋ ಕಾರಣದಿಂದ ಏನಾಗುತ್ತೆ ಮನುಷ್ಯ ಎನರ್ಜಿ ಆಗಿರ್ತಾನೆ. ಈಗ ಮೊಬೈಲ್ ಚಿಪ್ ಅಂತ ತೆಗೆದಿದೆ, ಈ ಮೊಬೈಲ್ ಚಿಪ್ ಅಂತ ತೆಗಿತೇನೆ. ಇನ್ನೊಂದ್ಸರಿ ಈಗ ಮತ್ತೆ ಏನಾಗುತ್ತೆ ಆ ದೇಹದ ಒಳಗಡೆ ಆ ರೇಡಿಯೇಷನ್ ಒಳಗಡೆ ಹೋಯ್ತು ಅಂದ್ರೆ ಮನುಷ್ಯ ತನ್ನ ಎನರ್ಜಿ ಯಾವ ರೀತಿ ಕಾಪಾಡ್ತಾನೆ. ಎಸ್ ಕೈ ಕಟ್ಟಿ ಎಸ್ ಸೇಮ್ ನಿಮ್ಮ ಸಹ ಮೊಬೈಲ್ ಚಾಲು ಇದೆ ಅಂದ್ರೆ ಮೊಬೈಲ್ ಚಾಲು ಇದ್ದರೆ ಈಗ ಎನರ್ಜಿ ನೋಡಿ. ಎಸ್ ಬರ್ತಾ ಇದೆ ಸರ್. ಎಸ್ ಏನು ಅನಿಸ್ತದೆ ನಿಮ್ಗೆ ಫಸ್ಟ್ ಏನು ಅನಿಸ್ತು, ಈಗ ಅದು ಹಾಕಿದ್ರೆ ಏನು ಎಸ್ ನೋಡ್ರಿ. ಅದನ್ನ ರೇಡಿಯೇಷನ್ ಚಿಪ್ ಅನ್ನ ಅಲ್ಲಿ ಇಟ್ಕೊಂಡಾಗ ಏನಾಯ್ತು ಎನರ್ಜಿ ಬಂತ ಅಂತ ತೆಗೆದಾಗ ಎನರ್ಜಿ ಲಾಸ್ ಏನಂತ ಹೇಳ್ತಾ ಇದ್ರಿ. ಎಷ್ಟು ಮೊಬೈಲ್ ರೇಡಿಯೇಷನ್ ಚಿಪ್ ಅನ್ನು ಯೂಸ್ ಮಾಡಿದ್ರೆ ಪ್ರತಿಯೊಂದು ಮನೆಯೊಳಗೆ ಮೊಬೈಲ್ ಎಲ್ಲ ಯೂಸ್ ಮಾಡೋದ್ ಮುಖಾಂತರ ಇವತ್ತು ಏನಾಗುತ್ತೆ ಆ ರೇಡಿಯೇಷನ್ ಇಂದ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.